ನಮಸ್ತೆ. ಶ್ರೀ ಪರಂಜ್ಯೋತಿ ಕಲ್ಕಿಯವರ ಪವಾಡ. ಇಂದಿನ ಪವಾಡದಲ್ಲಿ ಹೈದರಾಬಾದ್ನ ಮಧುರಾ ನಗರದ ಕೆ ಪವನಕುಮಾರಿಯವರು ತಮ್ಮ ಅನುಭವವನ್ನು ಹೀಗೆ ಹಂಚಿಕೊಂಡಿದ್ದಾರೆ. 1995ರಲ್ಲಿ ನನ್ನ ಒಬ್ಬ ಸ್ನೇಹಿತೆ ನನಗೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಬಗ್ಗೆ ಹೇಳಿದಳು. ಆ ಜೀವನವನ್ನೇ ಬದಲಿಸಿದ ಕ್ಷಣದಿಂದ ನೀವು ನಮ್ಮ ಮನೆಯಲ್ಲಿ ನಮ್ಮೊಂದಿಗೆ ಉಪಸ್ಥಿತರಿದ್ದೀರಿ ಮತ್ತು ಪ್ರೀತಿಯಿಂದ ನಮ್ಮ ಎಷ್ಟೋ ಸಮಸ್ಯೆಗಳನ್ನು ಪರಿಹರಿಸಿದ್ದೀರಿ. ಒಂದು ದಿನ ಅಡುಗೆ ಮನೆಯಲ್ಲಿ ನಾನು ಬೇಳೆ ವಡೆಗಳನ್ನು ಮಾಡುತ್ತಿದ್ದೆ. ಅವುಗಳನ್ನು ಕರಿಯುತ್ತಾ ಇದ್ದಾಗ ಒಂದು ವಡೆಯು ಸಿಡಿಯಿತು ಮತ್ತು ಕುದಿಯುತ್ತಿದ್ದ ಬಿಸಿ ಎಣ್ಣೆಯು ನನ್ನ ಮುಖದ ಮೇಲೆಲ್ಲ ಬಿತ್ತು. ನನ್ನ ಮುಖವು ಕಪ್ಪಾಯಿತು ಮತ್ತು ಅಕ್ಷರಶಃ ಸುಟ್ಟು ಹೋದ ಕಾಗದದಂತಾಯಿತು. ನನ್ನ ಚರ್ಮವು ಎಷ್ಟು ಪಾರದರ್ಶಕವಾಯಿತೆಂದರೆ ನಾನು ಅದನ್ನು ಮುಟ್ಟಿದರೆ ಸಾಕು ಅದು ನನ್ನ ಕೈಗಳ ಮೇಲೆ ಬೀಳುತ್ತದೆ ಎನಿಸುತ್ತಿತ್ತು. 2ನೇ ಹಂತದ ಗಾಯಗಳು ಕಾಣಿಸಿಕೊಂಡವು. ಶಾರೀರಿಕ ಯಾತನೆ ಅಸಹನೀಯವಾಗಿತ್ತು. ಇನ್ನು ಮಾನಸಿಕ ದುಃಖವನ್ನಂತೂ ಹೇಳಲು ಅಸಾಧ್ಯವಾಗಿತ್ತು. ಹೆದರಿಕೆಯಾಗುವಂತಹ ಸುಕ್ಕುಗಳೊಂದಿಗೆ ಭಯಾನಕ ಮುಖದೊಂದಿಗೆ ಹೊರಕ್ಕೆ ಹೆಜ್ಜೆ ಇಡಲು ನನಗೆ ಸಾಧ್ಯವಾಗಲಿಲ್ಲ. ಆದರೆ ಪವಾಡ ಸದೃಶವಾಗಿ ಮತ್ತು ಆಶ್ಚರ್ಯಕರವಾಗಿ ಈ ಅಪಘಾತವು ಸಂಭವಿಸಿದಾಗ ನಾನು ಯಾವುದೇ ನೋವನ್ನು ಅನುಭವಿಸಲಿಲ್ಲ. ನನ್ನ ಮುಖ ಸುಟ್ಟು ಹೋದಾಗ ನಾನು ನನ್ನ ಪರಮವೈದ್ಯ ಶ್ರೀ ಪರಂಜ್ಯೋತಿಗೆ ನನ್ನ ಮುಖವನ್ನು ಮತ್ತೆ ಸಾಮಾನ್ಯ ಸ್ಥಿತಿಗೆ ತರುವಂತೆ ಪ್ರಾರ್ಥಿಸಿದೆ. ಕೇವಲ 4 ದಿನಗಳೊಳಗಾಗಿ ನನ್ನ ಮುಖವು ಸಂಪೂರ್ಣವಾಗಿ ಸಾಮಾನ್ಯ ಸ್ಥಿತಿಗೆ ಹಿಂತಿರುಗಿತು. ಒಂದೇ ಒಂದು ಕಲೆ ಅಥವಾ ಗಾಯವನ್ನು ನನ್ನ ಚರ್ಮದ ಮೇಲೆ ನೋಡಲು ಸಿಗಲಿಲ್ಲ. ಎಲ್ಲರೂ ಹೇಗೆ 2ನೇ ಹಂತದ ಸುಟ್ಟ ಗಾಯಗಳು ವಾಸಿಯಾದವು ಎಂದು ಕೇಳುತ್ತಾ ಆಶ್ಚರ್ಯಚಕಿತರಾದರು. ಪ್ರೀತಿಯ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನ್ ನಿಮ್ಮ ಅನುಗ್ರಹದಿಂದಾಗಿ ಈ ನನ್ನ ಮುಖವು ಮೊದಲಿದ್ದಂತೆ ಸಾಮಾನ್ಯ ಸ್ಥಿತಿಗೆ ಹಿಂತಿರುಗಿದೆ. ಸಂಪೂರ್ಣ ಆರೋಗ್ಯ ಪ್ರದಾತ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನ್ ಇಂತಹ ರಕ್ಷಣಾತ್ಮಕ ಮತ್ತು ಶಕ್ತಿಶಾಲಿ ಅನುಗ್ರಹಕ್ಕಾಗಿ ನಿಮಗೆ ಅಪರಿಮಿತ ಕೃತಜ್ಞತೆಗಳು.